ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೇಲಿ ಯಾವ ಥರ ಬೆಣ್ಣೆ ಮಸಾಲೆ ದೋಸೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನೀಗ. ಮೊದಲು ನಾನು ಇಲ್ಲಿ ರೇಷನ್ ಅಕ್ಕಿ ತಗೋತಾ ಇದ್ದೀನಿ ದೋಸೆ ಮಾಡೋದಕ್ಕೆ. ಇದು ಕಪ್ಪಿಂದ 2 ಕಪ್ಪಷ್ಟು ರೇಷನ್ ಅಕ್ಕಿ ಹಾಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಈ ಸ್ಪೂನ್ ನೋಡ್ತಾ ಇದ್ದಿಲ್ಲ, ಇದರಿಂದ 2 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಮೆಂತೆಕಾಳು ಆ್ಯಂಡ್ 2 ಚಮಚದಷ್ಟು ನಾನು ತೊಗರಿಬೇಳೆ ತೊಗೋತಾ ಇದ್ದೀನಿ. ಇಷ್ಟೇ ಸಾಕು ದೋಸೆ ಮಾಡೋದಕ್ಕೆ, ಚೆನ್ನಾಗೇ ಬರುತ್ತೆ ದೋಸೆ. ಇದು ಅಕ್ಕಿ ಒಂದು 6 ತಾಸು ನೆನೆಗೆ ಬಿಡಿ. ನೆನೆಗೆ ಬಿಟ್ಟಾದ್ಮೇಲೆ ಇದಕ್ಕೆ ಜಸ್ಟ್ ಮಂಡಕ್ಕಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ, ಸಣ್ಣಕ್ಕೆ ರುಬ್ಕೊಳ್ಳಿ ಇದನ್ನ. ನಾಳೆ ಮಾರ್ನಿಂಗ್ ದೋಸೆ ಮಾಡ್ತಾ ಇದ್ದೀವಿ ಅಂತಂದರೆ ಹಿಂದಿನ ದಿನ ಮಾರ್ನಿಂಗ್ ಅಕ್ಕಿ ನೆನೆ ಇಟ್ಬಿಟ್ಟು ನೈಟ್ ರುಬ್ಬಿಟ್ಕೊಂಡ್ರೆ ಬೆಳಗ್ಗೆ ದೋಸೆ ಚೆನ್ನಾಗೇ ಬರುತ್ತೆ ಮಾಡೋಕ್ಕೆ. ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗು. ಹಾಲು ಕಾಯ್ಕಿಟ್ಬಿಟ್ಟು ಹಾಗೆ ನನ್ನ ಹಸ್ಬೆಂಡಿಗೆ ಟೀ ಮಾಡಿಕೊಟ್ಟು ಹಾಗೆ ದೋಸೆಗೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ 2 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಅದನ್ನು 3 ವಿಷಲ್ ಹೊಡ್ಸ್ಕೊಳ್ಳೋಣ ಅಂತ ಕುಕ್ಕರಿಗೆ ಹಾಕಿಡ್ತಾ ಇದ್ದೀನಿ ಇಲ್ಲಿ ನಾನಿವಾಗ. ಆ್ಯಂಡ್ ಡೈಲಿ ಬಿಸಿನೀರು ಕುಡಿಯೋದು ನನ್ನ ಹ್ಯಾಬಿಟ್ ಮಾರ್ನಿಂಗ್ ಎದ್ದು. ಹಾಗಾಗಿ ಬಿಸಿನೀರು ಕುಡಿತಾ ಇದ್ದೆ. ಬಿಸಿನೀರು ಕುಡಿದು ದೋಸೆಗೆ ಚಟ್ನಿ ಮಾಡೋಣ, ಕಾಯಿ ಚಟ್ನಿ ಅಂತಂದರೆ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಾಯಿ ಚಟ್ನಿಗೆ ಶೇಂಗಾ ಕಾಳು ಸ್ವಲ್ಪ ಹುರ್ಕೋತಾ ಇದ್ದೆ. ಹಾಗಾಗಿ ಆಲೂಗಡ್ಡೆ ಪಲ್ಯಗೆ ಆನಿಯನ್ನು, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡು ಆಲೂಗಡ್ಡೆ ಕೂಡ ಬೆಂದಿತ್ತು. ಹಾಗಾಗಿ ಅದನ್ನು ಆರಿಡೋಣ ಅಂತ ಒಂದು ಪ್ಲೇಟ್ ತಗೊಂಡು ಆರಿಟ್ಟಿದ್ದೆ. ಆ್ಯಂಡ್ ಇಲ್ಲಿ ಚಟ್ನಿಗೆ ನಾನು ಮೊದಲು ತೆಂಗಿನಕಾಯಿ ಹಾಕ್ಕೊಂಡು 2 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಶೇಂಗಾ ಕಾಳು ಹುರಿದಿಟ್ಕೊಂಡಿದ್ದಿಲ್ಲ, ಶೇಂಗಾ ಕಾಳು ಮತ್ತು ಅದಕ್ಕೆ ಕರಿಬೇವು, ಪೀಸಷ್ಟು ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಂಡೆ. ಅದಾದ್ಮೇಲೆ ಒಂದು ಸ್ವಲ್ಪ ಪುಟಾಣಿ ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನಿಮ್ಮ ರುಚಿಗೆ. ಅದಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು. ಇವಾಗ ನೋಡ್ತಾ ಇದ್ದಿಲ್ಲ ಚಟ್ನಿ ರೆಡಿ ಆಗಿದೆ. ನಾನು ನೀರೇನು ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗಲ್ಲ, ಸ್ವಲ್ಪ ಗಟ್ಟಿ ಚಟ್ನಿನೇ ಇರಲಿ ಅಂತ ಚೆನ್ನಾಗಿರುತ್ತೆ ಅಂತ. ನೀರು ರೆಡಿ ಮಾಡ್ಕೊಂಡ್ರೆ ಆಲೂಗಡ್ಡೆ ಕೂಡ ಆರೋಗಿತ್ತಿದ್ದು ಸಿಪ್ಪೆ ತೆಗೆದಿಡ್ತಾ ಇದ್ದೆ ನಾನು. ಸಿಪ್ಪೆ ತೆಗೆದು ನೆಕ್ಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಗೆ ಒಂದು ಬಾಣಲೆ ಇಟ್ಬಿಟ್ಟು 2 ಚಮಚ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ತರಕಾರಿ ಏನು ಕಟ್ ಮಾಡ್ಕೊಂಡಿದ್ದೆಲ್ಲ ಆನಿಯನ್ನು, ಮೆಣಸಿನ್ಕಾಯಿ, ಕರಿಬೇವು ಮೊದಲೇ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಏನು ಕಟ್ ಮಾಡ್ಕೊಂಡಿರ್ತಿಲ್ಲ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಬಟಾಣಿ ಅಥವಾ ಕಡಲೆಬೇಳೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹಾಕಲಿಲ್ಲ, ಮರ್ತೋಗ್ಬಿಟ್ಟೆ ನಾನು. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಆಲೂಗಡ್ಡೆ ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ವ, ಹಾಗಾಗಿ ಇದೊಂದು ಸ್ವಲ್ಪ ಬೇಯಲಿ. ಎಲ್ಲ ಏನೇನು ತರಕಾರಿ ಎಲ್ಲ ಟೊಮೆಟೊ, ಆನಿಯನ್ ಎಲ್ಲ ಬೆಂದಾದ್ಮೇಲೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿರ್ತಿಲ್ಲ ಅದನ್ನ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಏನು ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಆಚೆ ಕಡೆ ಏನು ತಿಂತಿರ್ತೀವಲ್ಲ ಹೋಟೆಲಲ್ಲಿ, ಅವ್ರು ಇದೇ ಥರನೇ ಮಾಡೋದು. ಹೀಗೆ ಮಾಡಿ, ನೀರೆಲ್ಲ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನಾನು ದೋಸೆ ಹಿಟ್ಟಿಗೆ ಹಿಂದಿನ ದಿನ ನೈಟೇ ರುಬ್ಬಿಟ್ಕೊಂಡಿದ್ದೆ. ನನಗದು ವಿಡಿಯೋ ಮಾಡೋಕ್ಕಾಗಲಿಲ್ಲ ರುಬ್ಬಿಟ್ಕೊಳ್ಳೋದು. ಇದಕ್ಕೇನಿಲ್ಲ, ನಾನು ಅಕ್ಕಿ ನೆನೆ ಇಟ್ಟಿದ್ದೆಲ್ಲ ಅಕ್ಕಿ ಬೇಳೆ ಎಲ್ಲ ಅದಕ್ಕೆ ಮಂಡಕ್ಕಿ ಹಾಕಿಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಈ ಥರ ಸಾಫ್ಟಾಗಿ. ದೋಸೆ ಮಾಡಲಿಕ್ಕೆ ಕನ್ಸಿಸ್ಟೆನ್ಸಿ ಇಷ್ಟಾದರೆ ಸಾಕಾಗುತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ಸೋಡಾ ಎಲ್ಲ ಏನು ಹಾಕೊಳ್ಳೋದು ಬೇಡ. ಹಿಟ್ಟು ಉಬ್ಬಿ ಬಂದರೆ ಸೋಡಾ ಏನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ದೋಸೆ ಚೆನ್ನಾಗೇ ಬರುತ್ತೆ. ಮೊದಲಿಗೆ ನಾನು ಇಲ್ಲಿ ಹಂಚಿಬಿಟ್ಟು ಮೊದಲೇ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ನೀರು ಸಿಮಿಸ್ಬಿಟ್ಟು ಅದನ್ನು ನೀಟಾಗಿ ಒರೆಸಿ ಇವಾಗ ನಾನು ದೋಸೆ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ 1 ಚಮಚದಷ್ಟು ದೋಸೆ ಹಿಟ್ಟು ತೊಗೊಂಡು ಕೈಯಿಂದನೇ ಅಂದರೆ ಸ್ಪೂನಿಂದ ನೀಟಾಗಿ ಅಗಲ ಮಾಡ್ಕೊಳ್ತಾ ಇದ್ದೆ ನಾನು ದೋಸೆನ. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಿ. ತಿರುವೆಲ್ಲ ಹಾಕಕ್ಕೆ ಹೋಗಬೇಡಿ. ಒಂದೇ ಸೈಡ್ ಬೆಂದರೆ ಅದು 2 ಕಡೆನೂ ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ. ಇದಕ್ಕೆ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಖಾರ ಬೇಕು ಅಂತಂದರೆ ಕೆಂಪು ಚಟ್ನಿ ಇರುತ್ತಲ್ವ, ಅದನ್ನು ಈ ದೋಸೆ ಮೇಲೆ ಎಲ್ಲ ಕಡೆ ಹರಡ್ಕೊತ ಬನ್ನಿ. ಇವಾಗ ನೋಡ್ತಿದ್ರಲ್ಲ ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಗಿದೆ. ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಈ ದೋಸೆ ಮೇಲೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇದ್ದಲ್ಲ ಕ್ರಿಸ್ಪಿಯಾಗಿರೋ ದೋಸೆ ರೆಡಿ ಆಗಿದೆ. ಇಷ್ಟೇ ಸಿಂಪಲ್ಲಾಗಿ ನೀವು ನಿಮ್ಮ ಮನೇಲಿ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಆ್ಯಂಡ್ ಪಲ್ಯ ಚಟ್ನಿ ಇದರ ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಟೇಸ್ಟ್ ಮಾಡ್ತಾ ಇದ್ದೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ದೋಸೆ ಆ್ಯಂಡ್ ಪಲ್ಯ ಕೂಡ, ಚಟ್ನಿ ಕೂಡ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಇದೇ ಥರ ದೋಸೆ ಮಾಡಲಿಕ್ಕೆ ಟ್ರೈ ಮಾಡಿ, ಚೆನ್ನಾಗೇ ಬರುತ್ತೆ ದೋಸೆ. ನನಗೆ ಪರ್ಸ್ನಲಿ ದೋಸೆ ಅಂತಂದರೆ ಇಷ್ಟ. ನಾನು ಹೋಟೆಲಲ್ಲಿ ಹೋದರೆ ಜಾಸ್ತಿ ದೋಸೆನೇ ತಿನ್ನೋದು. ಇನ್ನು ಆಚೆ ಕಡೆ ಹೋದಾಗ ನಾನು ಹೋಟೆಲಲ್ಲಿ ತಿಂತಾ ಇರ್ತೀನಲ್ಲ ದೋಸೆನ, ನನಗೆ ಮನೆಯದು ಆಚೆ ಕಡೆ ಏನೋ ಡಿಫ್ರೆನ್ಸ್ ಅನ್ಸಲ್ಲ. ನನ್ನ ಮನೆ ಟೇಸ್ಟ್ ಆಚೆ ಕಡೆ ಟೇಸ್ಟ್ ಎರಡೂ ಸೇಮೇ ಇರುತ್ತೆ. ಹಾಗಾಗಿ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ. ನಾನು ಟಿಫನ್ ಮಾಡಿದ್ಮೇಲೆ ಕಾಫಿ ಮಾಡ್ತಾಯಿದ್ದೆ. ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನನ್ನ ಸಂಡೇ ವ್ಲಾಗ್ ಆಗಿತ್ತು. ಸಂಡೇ ಅಂದರೆ ಸ್ವಲ್ಪ ಮಾರ್ನಿಂಗ್ ಎದ್ದೇಳೋದು ಲೇಟು, ಯಾಕಂದ್ರೆ ನನ್ನ ಹಸ್ಬೆಂಡ್ ಮತ್ತು ಮಗ ಇಬ್ಬರು ಮನೇಲೇ ಇರ್ತಾರಲ್ಲ, ಹಾಗಾಗಿ ಟಿಫನ್ ಮಾಡೋದೆಲ್ಲ ಅವತ್ತಿನ ದಿವಸ ನಾವು ಲೇಟಾಗಿಯೇ ಮಾಡ್ತೀವಿ. ಹಾಗೆ ನಾಳೆ ಮಂಡೆಯಿಂದ ನನ್ನ ಮಗಂದು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ, ಫೈನಲ್ ಎಕ್ಸಾಮು. ಅವನಿಗೂ ಸ್ವಲ್ಪ ಹೇಳ್ಕೊಡೋದಿತ್ತು. ಅದಕ್ಕೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅವನಿಗೆ ಹೇಳ್ಕೊಡ್ಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋದಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ